ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಅತ್ತೆ ಸೊಸೆಯಂದರ ಏನು ಜಗಳಗಳ ಬಗ್ಗೆ, ಜೊತೆಗೆ ಆ ಜಗಳಗಳು ಸಂಸಾರದಲ್ಲಿ ಎಂಥ ಬಿರುಗಾಳಿ ನೆಬ್ಬಿಸ್ತವೆ, ಎಂಥ ಅವಾಂತರಗಳನ್ನು ಉಂಟು ಮಾಡ್ತವೆ, ಜೊತೆಗೆ ಯಾರ್ಯಾರು ತಪ್ಪು ಮಾಡಿರಲ್ಲ ಅವರಿಗೆಲ್ಲ ಯಾವ ರೀತಿ ಶಿಕ್ಷೆ ಆಗುತ್ತೆ, ಸುಮ್ಮನೆ ತಮ್ಮ ತಪ್ಪಿಲ್ದೇ ಯಾರ್ಯಾರು ಬಳಲ್ತಾ ಇದ್ದಾರೆ, ಇದೆಲ್ಲದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಸೊ ಇಲ್ಲಿ ತನಕ ಶೈಲಜಾ ಹಿರೇಮಠ್ ಮಾತಾಡಿದ್ರು, ಪ್ರೊಫೆಸರ್ ಪ್ರಣೀತಾ ಬಾಲಾಜಿ ಮಾತಾಡಿದ್ರು. ಈಗ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ರಾಣಿ ನಾಗರಾಜ್ ಅತ್ತೆಯರ ಸಂಘದ ಕಾರ್ಯದರ್ಶಿ. ರಾಣಿಯವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಸೊ ನನ್ನ ಬಲಭಾಗದಲ್ಲಿ ಜಾಯ್ನ್ ಆಗಿದ್ದಾರೆ ಶ್ರೀನಿವಾಸ್ ವಕೀಲರು. ಶ್ರೀನಿವಾಸ್, ತಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇವ್ರ ಜೊತೆಗೆ ಮಾತಾಡೋಣ. ಆದರೆ ಅದಕ್ಕಿಂತ ಮೊದಲು ಮೈಸೂರಿಂದ ನಮ್ಮ ಕಾಲರೊಬ್ಬರು ಕಾಯ್ತಾ ಇದ್ದಾರೆ ಆಗಲೆಯಿಂದ. ರಶ್ಮಿ ಎನ್ನುವಂಥವ್ರು ನಮಗೆ ಕರೆ ಮಾಡಿದ್ದಾರೆ. ರಶ್ಮಿ ಅವರೇ, ಏನು ಹೇಳಕ್ಕೆ ಬಯಸ್ತಿರ್ತಾವೆ? ಸರ್, ನನ್ನ ಪ್ರಾಬ್ಲಮ್ ಅಂದ್ರೆ ಬೇರೆ ಕ್ಯಾಸ್ಟ್, ನಂದು ಬೇರೆ ಕ್ಯಾಸ್ಟ್ ಒಂದೇ ಒಂದು ಕಾರಣಕ್ಕೆ ಮತ್ತೆ ನನ್ನ ಓದ್ಗಿತ್ತಿ ನಾನು ಮಾಡಿ ಕಾಫಿ ಕುಡಿತಾ ಇರ್ಲಿಲ್ಲ. ನನ್ನ ಕೈಯಲ್ಲಿ ನೀರು ಕೊಟ್ಟರೆ ಇಸ್ಕೊಂತಾ ಇರ್ಲಿಲ್ಲ. ನನ್ನ ಮದುವೆ ಆಗಿ 1.5 ವರ್ಷ ನಮ್ಮ ಅತ್ತೆ ಮನೆಗೆ, ನನ್ನ ಹಸ್ಬೆಂಡ್ ಮನೆಗೆ ಹೋಗೇ ಇರ್ಲಿಲ್ಲ ಸರ್. ಹಂಗೆ ಮಗು ಆಗಿದ್ದು 3 months ಮಗುನ ಎತ್ಕೊಂಡು ಹೋಗಿದ್ದಕ್ಕೆ ನಮ್ಮ ಅತ್ತೆ 10:15 ಚಳಿ ಸರ್, ನವೆಂಬರ್ ಚಳಿನಲ್ಲಿ 10:15 ಒಂದು ಬೆಡ್ಶೀಟ್ ಇಲ್ಲ, ಒಂದು ಶಾಲ್ ಇಲ್ಲ. ಹೊರಗಡೆ ಹಳ್ಳಿ ಸರ್, ಅವ್ರವರು ಹಳ್ಳಿ ಹೊರಗಡೆ ಕಟ್ಟೆ ಮೇಲೆ ಕೂರ್ಸಿದಾರೆ ಸರ್ 10:15 ನನ್ನ ಹಸ್ಬೆಂಡ್ ಬರೋವರೆಗೂ 10:15 ಹೊರಗಡೆ ಕೂರ್ಸಿದಾರೆ ನನ್ನ. ನಾನು ಬೇರೆ ಕ್ಯಾಸ್ಟ್ ಅವಳು ನಮ್ಮ ಮನೆಗೆ ಬಂದ್ಬಿಡ್ತಾಳಲ್ಲ ಅನ್ನೋ ಒಂದೇ ಒಂದು ಕಾರಣದಿಂದ ಆ ಥರ ಮಾಡಿದ್ರಿ ಸರ್. ಸೊ ನೀವು ಪ್ರೀತಿಸಿ ಮದುವೆ ಆಗಿದ್ದಾ? ಹಾ ಸರ್, ನಾನು ಲವ್ ಮ್ಯಾರೇಜ್. ಅಲ್ಲ, ನಿಮ್ಮ ಮನೆಯವ್ರು ಏನು ಹೇಳ್ತಿರಲಿಲ್ಲ ಹಾಗಾದ್ರೆ? ಸರ್, ನನ್ನ ಹಸ್ಬೆಂಡ್ ನಾವೆಲ್ಲ ಒಟ್ಟಿಗೆ ಹೋಗಿದ್ವಿ. ಅವ್ರು ಯಾವ್ದೋ ಫ್ರೆಂಡ್ ಬಂದ್ರು ಅಂತ ಅವ್ರನ್ನ ಆ ಕಡೆ ಕರ್ಕೊಂಡು ಹೊಟ್ಟೋದ್ರು. ನಾನು ನಮ್ಮ ಅತ್ತೆ ಒಳಗ್ ಕರ್ಕೊಂಡು ಹೋಗ್ತಾರಲ್ಲ, ಅವ್ರ ಅಮ್ಮನ ಮೇಲೆ ಅವ್ರ ಅಮ್ಮನ್ ತುಂಬಾ ನಂಬ್ತಾರೆ. ಅದ್ ಒಂದೇ ಒಂದ್ ಕಾರಣಕ್ಕೆ ಕರ್ಕೊಂಡು ಹೋಗ್ತಾರೆ ನಮ್ಮಮ್ಮ ನನ್ನ ಹೆಂಡತಿನ ಅಂತ ಅಂದ್ಬಿಟ್ಟು ಇವರು ನಾನು ಬಿಟ್ಬಿಟ್ಟು ಆ ಫ್ರೆಂಡ್ ಜೊತೆ ಹೊಟ್ಟೋದ್ರು. ಆ 10:30 ಬರೋವರೆಗೂ ನಾನು ಹೊರಗಡೆನೆ ಕೂತಿದ್ರು ಸರ್. 3 months ಮಗು ಸರ್, ನನ್ನ ಮಗು. ಓಕೆ, ಇವಾಗ ಹೇಗಿದ್ದೀರಿ ಇವಾಗ ನಾವು ಫೈನಾನ್ಷಿಯಲಿ ಎಲ್ಲದಲ್ಲೂ ನಾವು ತುಂಬಾನೇ ಚೆನ್ನಾಗಿದ್ದೀವಿ. ಆದ್ರೆ ಮೇನ್ ಅಂದ್ರೆ ಈ ಕ್ಯಾಸ್ಟಿಸಮ್ ಸರ್, ಕ್ಯಾಸ್ಟಿಸಮ್ ಮಾಡೋದು ಜಾಸ್ತಿ ಸರ್ ಇವ್ರ ಮನೆಯಲ್ಲಿ. ಇವಾಗಲೂ ನೀವು ಅತ್ತೆ ಮನೇಲಿ ಇದ್ದೀರೋ ಅಥವಾ ಬೇರೆ ಇದ್ದೀರೋ? ಇಲ್ಲ ಸರ್, ನಂದು ಲವ್ ಮ್ಯಾರೇಜ್ ಆಗಿರೋದ್ಕಿಂತ ಮದ್ವೆ ಆದ್ಮೇಲೆ ನಾವು ಸಪ್ರೇಟ್ ಆಗಿ ಮದ್ವೆ ಮಾಡ್ಕೊಂಡು ನಾವು ಸಪ್ರೇಟ್ ಆಗಿ ಬೇರೆ ಮನೆ ಮಾಡ್ಕೊಂಡು ಬಂದ್ಬಿಟ್ವಿ. ಓಕೆ, ಧನ್ಯವಾದಗಳು ಮೇಡಮ್, ನಮ್ಮ ಜೊತೆಗೆ ನೀವು ಹಂಚ್ಕೊಂಡಿದ್ದಕ್ಕೆ. ರಶ್ಮಿ ಮೈಸೂರಿಂದ ಕರೆ ಮಾಡ್ತಾ ಇದ್ರು. ಬೇರೆ ಜಾತಿಯನ್ನು ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಸಾಕಷ್ಟು ಹಿಂಸೆಯನ್ನು ಅನುಭವಿಸ್ತೀನಿ ಅಂತ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಾಗೆ ರಾಣಿ ನಾಗರಾಜ್ ಏನು ಹೇಳ್ತಾರೆ ಕೇಳೋಣ. ರಾಣಿಯವರು, ಎಲ್ಲರದನ್ನು ಕೂಡ ತಾವು ಗಮನಿಸಿದ್ರಿ, ಬಹುತೇಕ ಜನರು ಎಲ್ಲೋ ಒಂದು ಕಡೆಗೆ ಏನಂದರೆ ಅತ್ತೆಯವ್ರದೇ ತಪ್ಪು ಅನ್ನೋವಂಥ ಧಾಟಿಲಿ ಹೇಳ್ತಾ ಇದ್ದಾರೆ ತುಂಬ ಜನ ಹೆಣ್ಮಕ್ಳುಗಳು. ಹೌದು. ಈಗ ಹೆಣ್ಣು ಅನ್ನೋಳು, ಅವಳು ಸಂಸಾರದ ಕಣ್ಣು. ಅವಳು ಸಂಸಾರ ಉಳಿಬೇಕಾದ್ರೂ ಹೆಣ್ಣೇ, ಸಂಸಾರ ಒಡಿಬೇಕಾದ್ರೂ ಹೆಣ್ಣೆ ಕಾರಣ. ಈಗ ನಾವು ಇಷ್ಟು ವರ್ಷದಿಂದ ಸಂಸಾರಗಳು ಮಾಡ್ಕೊಂಡು ಬರ್ತಾಯಿದ್ದೀವಿ, 35-40 ವರ್ಷದಿಂದ. ನಾವು ಹೊಡೆಯೋದಾಗಿದ್ದರೆ ಸಂಸಾರಗಳು ಇಷ್ಟು ಬೇಗ ಈ ಥರ ಆಗ್ತೈತೆ. ಸೊಸೆಯರು ಬಂದು ಇನ್ನೂ 1 ತಿಂಗಳು 15 ದಿನ ಆಗಲ್ಲ, ಸಂಸಾರಗಳೆಲ್ಲ ಹೊಡೆದೋಗ್ತಾ ಇದೆ. ಯಾತಕ್ಕೆ? ಅವಳು ಈಗ ವಿದ್ಯಾವಂತರಾಗಿರ್ತಾರೆ. ವಿದ್ಯಾದಲ್ಲಿ ವಿನಯ ಇರಬೇಕು. ಒಂದು ಸಮಾಜದಲ್ಲಿ ಒಂದು ಸಂಸಾರಕ್ಕೆ ಬಂದು ಹೊಂದ್ಕೊಂಡು ಹೋಗೋದು ಕಲ್ತ್ಕೋಬೇಕು. ಈಗ ಎಲ್ರಿಗೂ ಒಂದೊಂದೇ ಮಕ್ಕಳಿರ್ತಾರೆ. ಎಲ್ಲರೂ ಮಕ್ಕಳನ್ನ ತರೋದು ಯಾತಕ್ಕೆ? ಸೊಸೆ ನಮ್ಮನೆ ದೀಪವಾಗಲಿ, ನಮ್ಮನೆ ಬೆಳಗಲಿ ಅಂತ ನಾವು ಕರ್ಕೊಂಬರ್ತೀವಿ. ಆದರೆ ಈಗ ಯಾರೂ ಆ ಥರ ಹಿಂದೆ ನನಗೆ ಹಿಂಸೆ ಕೊಡೋರು ಭಾಳ ಕಡಿಮೆ. ಎಲ್ಲ ಎಜುಕೇಟೆಡ್ ಆಗಿದ್ದಾರೆ, ಸೊಸೆಯರು ಅಷ್ಟೇ, ಅತ್ತೆಯರು ಅಷ್ಟೇ. ನಮ್ಮ ಮನೆಗೆ ಮಗಳು ಬಂದಳು, ಒಬ್ಬರೇ ಮಕ್ಕಳಿರಂದ ನನ್ನ ಅವಳು ಮಗಳು ಸಮಾನ, ನಮ್ಮಲ್ಲಿ ಇರಬೇಕು, ಬೆಳಗಬೇಕು ಅಂತ ಆಸೆ ಪಡ್ತಾರೆ. ಆದರೆ ಈಗ ಸೊಸೆಯರು ಎಲ್ಲ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿದ್ದಾರೆ. ದುಡ್ಡಿನ ಸಂಪಾದನೆ ಅವರಿಗೆ, ಈಗೋನೆಸ್ಸು, ಆಮೇಲೆ ಈಗ ಫಾರಿನ್ ಕಲ್ಚರ್ನ ಅವರು ಅಡಾಪ್ಟ್ ಮಾಡ್ಕೊಳಕ್ಕೆ ನೋಡ್ತಾರೆ. ಹಿಂದಿನ ಕಾಲದಲ್ಲಿ ಮನೇಲಿ ದೊಡ್ಡವ್ರ ಮನೇಲಿದ್ದಾರಾ, ಅತ್ತೆ ಮಾವ ಇದ್ದಾರಾ, ಅದಕ್ಕೆ ನಾದ್ನೀರಿದ್ದಾರಾ, ಮೈದಂದಿರ ಅಂತ ಹೇಳಿ ಹೆಣ್ಣನ್ನು ಸಂಸಾರಕ್ಕೆ ಕೊಡ್ತಿದ್ರು. ದೊಡ್ಡವ್ರು ಇರಬೇಕಪ್ಪ ಅಂತ ಮನೆ ಕೊಡ್ತೀವಿ ನಾವು, ಏನಾದ್ರು ಒಂದು ತಪ್ಪಾದರೆ ಅವರು ತಿದ್ದುತ್ತಾರೆ, ಅವ್ರ ಸಂಸಾರಗಳು ಒಡೆಯಲ್ಲ ಅಂತಿದ್ರು. ಒಂದು ಸಂಸಾರದ್ದು ಏನಿದ್ರು 4 ಗೋಡೆ ಮಧ್ಯ ಇರಬೇಕು. ಜಗಳ ಏನೇ ಬಂದರೂ ಅದನ್ನು ಹೊಂದಿಸೋಕ್ಕೆ ಪ್ರಯತ್ನ ಪಡ್ತಾರೆ ಹಿರಿಯರಿದ್ದರೆ. ಅವಾಗ ಭಯ ಭಕ್ತಿಲಿ ಜೀವನ ಮಾಡ್ತಾಯಿದ್ರು. ಹಿಂದೆ ತಂದೆ ತಾಯಿಗಳು ಹೆಣ್ಮಕ್ಳಿಗೆ ಹೇಳಿ ಕಳಿಸ್ತಿದ್ರು, ಹೋಗಮ್ಮ ಅಲ್ಲಿ ಬದುಕಬೇಕು ನೀನು, ಅದು ನಿನ್ನ ಮನೆ, ಅಲ್ಲಿ ಬದುಕಬೇಕು, ಎಲ್ರಿಗೂ ಹೊಂದ್ಕೋಬೇಕು, ನೀನು ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಕಲ್ತ್ಕೋ, ಅತ್ತೆ ಮಾವ ಅದಕ್ಕೆ ನಾದ್ನೀರು ಎಲ್ಲರೂ ನೀನು ಹೊಂದ್ಕೊಂಡು ಹೋಗೋದು ಕಲಿಬೇಕು ಅಂತ ಹೇಳೋರು. ಆದರೆ ಈಗ ಮದುವೆ ಆಗ್ತಿದ್ದಂಗೆ ಹೇಳ್ಕೊಟ್ಬಿಟ್ಟಿರ್ತಾರೆ ಅವರು. ಹೋಗ್ತಿದ್ದಂಗೆ ಅತ್ತೆ, ಈಗ ಕೇಳೋದೇ ಹಾಗೆ, ಅತ್ತೆ ಮಾವ ಇದ್ದಾರಾ ನಿಮ್ಮ ಮನೇಲಿ ಅಥವಾ ಗ್ರಹಗಳಿದ್ದಾವ, ಈ ಥರ ಕೇಳಿ ಹೆಣ್ಮಕ್ಳನ್ನ ಕೊಡ್ತಾ ಇದ್ದಾರೆ. ಅತ್ತೆ ಮಾವ ಅವ್ರ ಮಕ್ಕಳನ್ನ ಸಾಕೋಕ್ಕೆ ಎಷ್ಟು ಕಷ್ಟಪಟ್ಟಿರಲ್ವೇ? ಅವ್ರ ಮಗನ ಸಾಕಬೇಕಾದ್ರೆ ಅವ್ರ ಆಸೆ ಇರಲ್ವೇ, ನನ್ನ ಮಕ್ಕಳು ನಮ್ಮ ಜೊತೆ ಇರಬೇಕು, ನನ್ನ ಮೊಮ್ಮಕ್ಕಳು ನೋಡಬೇಕು, ನಮ್ಮ ಮಕ್ಕಳ ಜೊತೆ ಸಂಸಾರ ಮಾಡಬೇಕು ಅಂತ ಅವ್ರಿಗೆ ಇನ್ನೇನಿರುತ್ತೆ ವಯಸ್ಸಾದಮೇಲೆ ಮಕ್ಕಳು ಸಂತೋಷನೇ ಅವ್ರು ಆಸೆ ಪಡೋದು. ಅವರು ಹಿರಿಯರು ಅವ್ರ ಜೊತೆಲಿರೋದ್ರಿಂದ ಸೊಸೆಯರಿಗೆ ಎಷ್ಟು ಅನುಕೂಲ ಇದೆ. ಅವ್ರು ಬೆಳಗ್ಗೆ ಕೆಲಸಕ್ಕೆ ಹೋಗಿ ಬರ್ತಾರೆ, ರಾತ್ರಿ ಬರ್ತಾರೆ. ಮನೆ ಜವಾಬ್ದಾರಿಗಳೆಲ್ಲ ದೊಡ್ಡವ್ರು ಹಿರಿಯರು ನೋಡ್ಕೋತಾರೆ, ಅವ್ರ ಮಕ್ಕಳ ಜವಾಬ್ದಾರಿಗಳು ನೋಡ್ಕೋತಾರೆ. ಅವರು ಏನು ಮಾಡ್ತಾರೆ, ಎಷ್ಟೋ ಸೊಸೆಯರು ಅವರು ಇಟ್ಕೋತಾರೆ ಮಕ್ಕಳನ್ನೆಲ್ಲ ನೋಡ್ಕೊಳ್ಳೋ ತನಕ. ಒಂದು ಮಕ್ಕಳು ದೊಡ್ಡವರಾಗೋ ತನಕ ಅತ್ತೆ ಇರಬೇಕು, ಮಾವ ಬೇಕು, ಮಾವನ ಆಸ್ತಿ ಬೇಕು, ಎಲ್ಲ ಬೇಕು. ಆದರೆ ಅದು ಯಾವಾಗ ಮಕ್ಕಳು ದೊಡ್ಡವರಾಗ್ಬಿಡ್ತಾರೋ ಅವ್ರನ್ನೆಲ್ಲ ತೊಗೊಂಡೋಗಿ ವೃದ್ಧಾಶ್ರಮಗಳಿಗೆ ಹಾಕ್ಬಿಡ್ತಾರೆ. ನೋಡ್ಕೋತಾ ಇಲ್ಲ. ಈಗ ಜೊತೆಗೇನಂದ್ರೆ ಈಗ ಅಜ್ಜ ಅಜ್ಜಿ ಮನೆಯಲ್ಲಿ ಇದ್ರು ಅಂದ್ರೆ
ಮಕ್ಕಳುಗಳು ಎಂಥ ಒಂದು ಸಂಸ್ಕಾರದಿಂದ ಹೌದು ಬೆಳೀತಾರೆ ಅನ್ನೋದು ಕೂಡ ಸಂಸ್ಕಾರಗಳು ಅರ್ಥ ಬರ್ತಿತ್ತು. ಮಾಡ್ಕೋಬೇಕು. ಹೌದು ಸಂಸ್ಕಾರ ಬರ್ತಿತ್ತು. ಹಿಂದೆ ಒಳ್ಳೊಳ್ಳೆ ಕಥೆಗಳು ಹೇಳೋರು, ಮಹಾಭಾರತ ರಾಮಾಯಣ ಕಥೆಗಳು ಹೇಳಿ ಉದಾಹರಣೆಗಳು ಕೊಡೋರು ಹಿರಿಯೂರಿದ್ದು. ಇವಾಗೆಲ್ಲ ಕೂಡ್ಕೊಂಡು ಬರೀ ನೋವಿನ ಕಥೆಗಳು ಹೇಳ್ಬೇಕು ಈಗ ಏನು ಹೇಳಲ್ಲ, ಈಗ ಬರೀ ಕಾರ್ಟೂನ್ ಹಾಕ್ಬಿಡ್ತಾರೆ, ಕಂಪ್ಯೂಟರ್ಗಳು ಹಾಕ್ಬಿಡ್ತಾರೆ ಮಕ್ಕಳುಗಳು. ಬರೀ ಅದೆಂತೆಂಥವು ಬರ್ತವೆ, ಸ್ಪೈಡರ್ ಮ್ಯಾನು ಅಥವಾ ಇನ್ನೆಂಥವು ನೋಡ್ಕೊಂಡು ಕೂತ್ಕೊಂಡು ಅವ್ರಿಗೆ ಈಗಿನ ನಮ್ಮ ಸಂಸ್ಕೃತಿ ನಮ್ಮ ಇದು ಏನು ಅಂತಾನೆ ಗೊತ್ತಿಲ್ಲ. ಸತ್ಯ ಹರಿಶ್ಚಂದ್ರ ಕತೆ, ರಾಮನ ಕತೆ ಇಂಥವೆಲ್ಲ ಹೇಳೋರು. ಮಕ್ಕಳಲ್ಲಿ ಆಗ ಒಂದು ಪರಿವರ್ತನೆ ಬೆಳೀತಿತ್ತು. ಮಕ್ಕಳಿಗೆ ತಾತ ಅಜ್ಜಿ ಕತೆ ಹೇಳ್ತಾರೆ ಅಂದ್ರೆ ಒಂದು ಸಂತೋಷದಿಂದ ಕೇಳ್ತಿದ್ರು. ಆಗ ಹೇಗೆ ತಂದೆ ತಾಯಿ ಜೊತೆ ಬದುಕ್ತಿದ್ರು, ಹೇಗೆ ಪಿತೃ ವಾಕ್ಯ ಪರಿಪಾಲನೆ ಮಾಡ್ತಿದ್ರು, ಇವನ್ನೆಲ್ಲ ಹೇಳ್ಕೊಡ್ತಾ ಇದ್ರು. ಸೊ ಬಹುಶಃ ಈ ಮೌಲ್ಯಗಳು ಹೋಗಿರೋದ್ರಿಂದಲೇ ಈ ರೀತಿಯಲ್ಲಿ ಆಗ್ತಾ ಹೌದು, ಇದೆ. ನಮ್ಮ ಸಂಸ್ಕೃತಿಗಳು ಹಾಳಾಗ್ತಿರೋದ್ರಿಂದ ಈ ತರ ಆಗ್ತಾ ಇದೆ. ಮೇಡಮ್, ಇನ್ನಷ್ಟು ನಿಮ್ಮ ಜೊತೆ ನಾನು ಮಾತಾಡ್ತೀನಿ. ಶ್ರೀನಿವಾಸ್, ತಾವು ಎಲ್ಲದನ್ನು ಕೂಡ ಗಮನಿಸಿದ್ರಿ, ಆಗಲೇ ಆದಂಥ ಚರ್ಚೆ. ತುಂಬ ಜನ ಫೋನ್ ಮಾಡಿ ತಮ್ಮ ನೋವನ್ನು, ನಮ್ಮ ಅಳಲನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ನಿಮ್ಮ ಪಕ್ಕದಲ್ಲಿ ಏನಿದ್ದಾರೆ ಅವರು ಕೂಡ ಸಾಕಷ್ಟು ತೊಂದರೆ ಪಟ್ಟಿರುವಂಥರು ಸುಧಾ ಅವರು. ಸೊ ನಾವು ಮಾತಾಡ್ತಾ ಇದ್ವಿ ಏನು ಅಂದರೆ, ಕಾನೂನು ಅನ್ನುವಂಥದ್ದು ತೀರ ನಿಮ್ಮ ಮನೆ ಒಳಗಡೆ ಬಂದ್ಬಿಟ್ಟು ಇನ್ಕಕ್ಕಲ್ಲ. ಸೊ ಕಾನೂನಿಗೆ ಏನು ಕಾಣುತ್ತೋ ಅಷ್ಟು ಮಾತ್ರ ನೋಡಲಿಕ್ಕೆ ಸಾಧ್ಯ ಕಾನೂನು ಅನ್ನುವಂಥದ್ದು. ಇದರಿಂದ ಹೊರತಾಗಿನೂ ಕೂಡ ಎಲ್ಲೋ ಕಡೆಗೆ ಹೊಂದಾಣಿಕೆ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ನಮ್ಮ ಮನೆಗಳಲ್ಲಿ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದು. ಏನು ಹೇಳ್ತೀರಿ ಸರ್? ಅದು ಅವರು ಬೆಳೆದಿರ್ತಕ್ಕಂಥ ವಾತಾವರಣ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದರೆ ಅವರು ಯಾವ ವಾತಾವರಣದಲ್ಲಿ ಬೆಳೆದಿರ್ತಾರೋ ಅತ್ತೆ ಮನೆಗೆ ಬಂದಾಗ ಆ ವಾತಾವರಣದಲ್ಲಿ ಅವರು ಹೊಂದ್ಕೊಂಡು ಹೋಗಬೇಕು. ಯಾಕಂದರೆ ಕಾನೂನು ಎಲ್ಲದಕ್ಕೂ ಸಹಾಯ ಮಾಡಲ್ಲ. ಮನೆ ಹೊಂದಾಣಿಕೆ ಒಂದು 4 ಗೋಡೆ ಮಧ್ಯದಲ್ಲಿ ಏನು ಹೊಂದಾಣಿಕೆ ಮಾಡ್ಕೊಳ್ತೀವೋ ಆ ಎನ್ವಿರಾನ್ಮೆಂಟ್ ಏನಿದೆಯೋ ಅದ್ರ ಬಗ್ಗೆ ನಾವು ಕುಲಂಕುಷವಾಗಿ ನಾವು ಎಲ್ಲ ತಿಳ್ಕೊಂಡು ಅವರ ತಾಯಿ ಸ್ವಭಾವ ಹೇಗೆ, ತಂದೆ ಸ್ವಭಾವ ಹೇಗೆ, ನಾದಿನ ಸ್ವಭಾವ ಹೇಗೆ, ಮೈದಂದ್ರ ಸ್ವಭಾವ ಹೇಗೆ, ಅವ್ರು ಹೇಗೆ ಅವರ ಸಂಸಾರನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದರು ಅದನ್ನೆಲ್ಲ ಸ್ವಲ್ಪ ಗಮನಿಸಿ ಅದನ್ನ ಅರ್ಥ ಮಾಡಿಕೊಂಡ್ರೆ ಅದು ನಮ್ಮ ಮನೆಯೇ, ಅತ್ತೆ ಮನೆ ಅಲ್ಲ, ಇದು ನನ್ನ ಮನೆಯೇ ಅನ್ನೋ ಒಂದು ದೃಷ್ಟಿಯಲ್ಲಿ ನಡ್ಕೊಂಡು ಹೊಂದಾಣಿಕೆಗೆ ಮೌಲ್ಯಗಳು ಏನಿದೆ ನೋಡಿ. ಯಾಕಂದರೆ ನಮ್ಮ ಭಾರತ ಸಂಸ್ಕೃತಿ ಮೌಲ್ಯಗಳಿಗೆ ಹೆಸರಾದಂಥದ್ದು. ಆ ಸಂಸ್ಕೃತಿನ ಪಾಶ್ಚಾತ್ಯ ಸಂಸ್ಕೃತಿ ದಾಟಿಯಲ್ಲಿ ನಾವೇನಾದ್ರು ತೆಗೆದುಕೊಂಡು ಹೋದರೆ ಖಂಡಿತ ಸಂಸಾರಗಳು ಅಧೋಗತಿಗೆ ಕಾರಣವಾಗುತ್ತದೆ. ಆ ಮೌಲ್ಯಗಳನ್ನ ಯಾವತ್ತೂ ನಾವು ಕಾಪಾಡ್ಕೊಂಡು ಬರ್ತೀವೋ ಶಾಶ್ವತವಾಗಿ ಅದು ಸಂಸಾರದಲ್ಲಿ ಸಂಸಾರ ಆಗಿ ಉಳಿತದೆ. ಸಂಸಾರದಿಂದ ಸಂಸ್ಕೃತಿ, ಸಂಸ್ಕೃತಿಯಿಂದ ಸಮಾಜ. ನಿಜ ನಿಜ, ಭಾಳ 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 ಒಳ್ಳೆ ಮಾತನ್ನು ಹೇಳಿದ್ರಿ. ಆ ಮೌಲ್ಯಗಳು ಬಹುಶಃ ಮೂಲೆ ಸೇರಿರೋದ್ರಿಂದ ಅವಾಂತರಗಳಾಗ್ತದೆ ಅಂತ. ಪಾಶ್ಚಾತ್ಯ ಸಂಸ್ಕೃತಿ ಅನ್ನೋದು ಇದಾಗಿದೆ. ನಿಜ. ಮೇಡಮ್, ಕೊನೆಯದಾಗಿ ತಾವೇನು ಹೇಳಕ್ ಬಯಸ್ತೀರಿ? ಹೇಳೋದು, ಇವಾಗ ಅವ್ರ ಮಗಳು ಅತ್ತೆ ಮಗಳಿರ್ತಾಳಲ್ವಾ, ಅವಳು ಇನ್ನೊಂದು ಮನೆಗೆ ಸೊಸೆಯಾಗಿ ಹೋಗಿರ್ತಾಳಲ್ವಾ, ಅಲ್ಲಿ ಅವರು ನೀವು ನನ್ನ ಮಗಳನ್ನ ಕಳಿಸಿದ್ದೀನಿ, ಈಗ ಇನ್ನೊಂದು ಹುಡುಗಿ ಬರ್ತಿದ್ದಿಲ್ಲ, ಅವಳೇ ಇವಾಗ ನನ್ನ ಮಗಳು ಅಂದ್ಕೊಂಬಿಟ್ಟು ಆಮೇಲೆ ಅವಳು ಇವಾಗ ಸೊಸೆ ಏನಾರು ಗಲಾಟೆ ಮಾಡಿ ಬೈಯೋದು ಇದು ಮಾಡಿದ್ರೆ 1-2 ದಿನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಟ್ರೆ ಯಾವ ತಾಪತ್ರನೂ ಇರಲ್ವಾ ಅನ್ಸುತ್ತೆ ನನಗೆ. ಸೊ ಬೈಕ್ ಅವಕಾಶ ಕೊಡಿ ಹೆಂಗಾರು ಸೊಸೆಂದ್ರಿಗೆ ಅಂತಿರ್ತಾವೆ. ಅಲ್ಲ ಏನೋ ಅವ್ಳ ಬುದ್ಧಿ ಇಲ್ಲ, ಅವಳು ಇನ್ನು ಚಿಕ್ಕ ಹುಡುಗಿ ಅಂತ ಒಂದು ಸ್ವಲ್ಪ ದೊಡ್ಡವರು. ನಾನು ಹೇಳೋದು ಸರ್, ನಂಗೆ ಗೊತ್ತಿರೋ ಹಂಗೆ ಈ ಪ್ರಾಬ್ಲಮ್ ಎಲ್ಲ ಬರ್ತಿತ್ತು. ನಾನು ಹೇಳೋದು 1-2 ದಿನ ನೀವೇ ಸುಮ್ಮನೆ ಇದ್ಬಿಡಿ ನೋಡೋಣ ಅಂದ್ರೆ ಅವ್ರು ಕೆಲವರು ಬಂದು ಹೇಳಿದ್ರೆ ಹೌದಮ್ಮ ನೀನು ಹೇಳಿದ್ರೆ ಸುಮ್ಮನೆ ಇದ್ದೀನಿ, 2 ದಿವಸ ಸುಮ್ಮನಿದ್ದು ಸಮಸ್ಯೆಗಳು ಕಡಿಮೆ ಆದ್ರೆ ಓಕೆ, 2 ದಿವಸ ಸುಮ್ಮನಿದ್ದು ಸಮಸ್ಯೆಗಳು ಜಾಸ್ತಿ ಆಗ್ಬಿಟ್ರೆ ಅದೇ ಆವಾಗ ನಾವೇನು ಮಾಡೋಕ್ಕಾಗಲ್ಲ. ಇದೇ 498 ಕರ್ಕೊಂಡು ಹೋಗ್ಬೇಕು, ಕೇಸ್ಗಳು ಹಾಕ್ಬೇಕು, ಹಂಗಾಗುತ್ತೆ. ಕೆಲವರಂತೂ ತುಂಬಾ ಟಾರ್ಚರ್ ಕೊಡ್ತಾರೆ. 498 ಎಲ್ಲದಕ್ಕೂ ಪರಿಹಾರ ಅಂತೀರ ತಾವು? ಪರಿಹಾರ ಅಂದ್ರೆ ಇವಾಗ ಯಾವ ರೀತಿ ಬಂದ್ರೆ ಗೊತ್ತಾ ಸರ್, ಒಂಥರ ಇದು ಎತ್ತಿದ್ರೆ ಅತ್ತೆ ಸ್ವಲ್ಪ ನಮ್ಗೆ ಅತ್ತೆದಿರ್ ಕಾಟ ಕಮ್ಮಿ ಆಗುತ್ತೆ ಅನ್ನೋ ಲೆವೆಲ್ಗೆ ಬಂದ್ಬಿಟ್ಟಿದ್ದಾರೆ ಸೊಸೈಟಿರು. ಹೋಗೋಣ ನಡಿ ಕೇಸ್ ಬುಕ್ ಮಾಡೋಣ ಆವಾಗಲೇ ಸರಿ ಹೋಗೋದು. ಆವಾಗಲೇ ಅವ್ರ ಬುದ್ಧಿ ಆತರ ಅಲ್ಲ, ಕೆಲವ್ರು ಹೇಳ್ತಿರೋದು ನಾನು ಆತರ ಸೊಸೈಟಿ ಮೈಂಡ್ ಪ್ರಮೋಟ್ ಮಾಡ್ತೀರಾ? ನಾನು ಆತರ ನಾನು ಹೇಳಿಲ್ಲ. ಮೊನ್ನೆ ನಾವು ಸ್ಟೇಷನ್ಗೆ ಹೋದಾಗ ನಾನೇ ಕೇಸ್ ಬುಕ್ ಮಾಡ್ಲಿಲ್ಲ, ಪೊಲೀಸ್ ಅವ್ರು ಹೇಳಿದ್ರು ಮಾಡ್ಲಿಲ್ಲ. ಅಂದ್ರೆ ಏನು ಅಂದ್ರೆ ಒಂದು ಸ್ತ್ರೀ ಸಂಘವನ್ನು ಬ್ಲಾಕ್ ಮೇಲ್ ಮಾಡ್ಬೇಕು ಸೊಸೈಟಿ ಜವಾಬ್ದಾರಿಯಿಂದ ಅವ್ರನ್ನ ರಾಜಿ ಮಾಡಿಸ್ಲಿಕ್ಕೆ ಸಾಕಷ್ಟು ಪ್ರಯತ್ನ. ಹೌದು, ಅದೇ ಅದ್ ಮಾಡಿದ್ರೆ ಸರ್ ಒಂದು ಒಳ್ಳೇದಾಗ. ಓಕೆ ಮೇಡಮ್, ಓಕೆ ಉಮಾದೇವಿ, ಇಲ್ಲಿ ತಗೊಂಡು ಸಾಕಷ್ಟು ನಮಗೆ ಚರ್ಚೆ ಮಾಡಿದ್ರೆ ತಮಗೆ ಧನ್ಯವಾದಗಳು ಮೇಡಮ್. ಇನ್ನೊಬ್ಬರು ಅತಿಥಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಜೊತೆಗೆ ಕಾಲರ್ಸ್ ಏನು ಹೇಳ್ತಾರೆ ಕೇಳೋಣ, ಆದರೆ ಮತ್ತೊಮ್ಮೆ ವಿರಾಮ.